ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು 7 o'clock ಆಗಿದೆ. ಔಷಧಿ ಹೊಡಿಬೇಕಿತ್ತು ದಾಳಂಬ್ರಿಗೆ. ಸೊ ತೋಟಕ್ಕೆ ಬಂದಿದ್ದೀನಿ. ಇನ್ನೂ ಸ್ವಲ್ಪ ಮಂಜಿತ್ತು, ಸೊ ಅದಕ್ಕೆ ಔಷಧಿ ಒಂದು ಸ್ವಲ್ಪ ಲೇಟಾಗಿ ಹೊಡೋಣ ಅಂತ ಸುಮ್ಮನೆ ಆದೆ. ಇವತ್ತು ಸ್ವಲ್ಪ ಕೋಲ್ಡ್ ಇದೆ ಜಾಸ್ತಿನೇ. ನೋಡಿ ಎಲೆ ಎಲ್ಲ ಒಂದೊಂದು ಯೆಲ್ಲೋ ಕಲರ್ ಆಗ್ತಿದೆ. ಸೊ ಡ್ರೈಗೆ ಬರ್ತಾಯಿದೆ ಚೆನ್ನಾಗಿ. ದೊಡ್ಡ ದೊಡ್ಡ ಕಡ್ಡಿನೇ ಮುರಿದೋಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಇದು ವೇಸ್ಟು. ಇದರಲ್ಲಿ ಎಷ್ಟು ಕಾಯಿ ಬರ್ತಿತ್ತು ಇದ್ದಿದ್ರೆ. ಇದು ನೋಡಿ ವೇಸ್ಟ್ ಆಯ್ತಿದೆ. ಚಿಗುರು ಮತ್ತೆ ಸ್ಟಾಪ್ ಆಗಿದೆ ಗ್ರೋತ್. ಮೊನ್ನೆ ನೋಡಿ ಚಿಗುರೆಲ್ಲ ಎಷ್ಟು ಹೋಗಿದೆ ಒಂದೊಂದು. ಇಲ್ಲಿ ಸ್ಟಾಪ್ ಮಾಡಿದೆ, ಸುಳಿಗೆ ಇಲ್ಲಿ ಬಿಟ್ಟಿದ್ದೀವಿ. ಸೊ ಸ್ಟಾಪ್ ಆಗಿದೆ ಕ್ಲೀನಾಗಿ. ಡ್ರೈಗೆ ಬರ್ತಾಯಿದೆ ನೋಡಿ, ಎಲ್ಲ ಒಂದೊಂದು ಗಿಡ ಯೆಲ್ಲೋ ಕಲರ್ ಆಗ್ತಿದೆ ಒಳಗಡೆ ಎಲೆಗಳು. ಸೊ ಡ್ರೈಗೆ ಸ್ಟಾರ್ಟ್ ಆಗಿದೆ. ನಮ್ಮದಕ್ಕೆ ನಮ್ಮ ಚಿಕ್ಕಪ್ಪ ಅವರು ನೀರು ಬಿಟ್ಟು 1 ವೀಕ್ ಡಿಫ್ರೆನ್ಸು. ನಮ್ಮ ಚಿಕ್ಕಪ್ಪ ನನಗಿಂತ 1 ವೀಕ್ ಮುಂಚೆ ಬಿಟ್ಟಿದ್ದಾರೆ, ನಾನು ಆದಮೇಲೆ ಬಿಟ್ಟಿದ್ದೀನಿ. ಸೊ ನಮ್ಮದು ಸ್ವಲ್ಪ ಲೇಟಾಗಿ ಆಗೋದು, ಡ್ರೈಗೆ ಬರೋದು ಅಷ್ಟೇ ಲೇಟಾಗೇ ಬರುತ್ತೆ. ನಾನು ಬಲ್ತ್ಕೊಂಡಿಲ್ಲ ಮೇಯ್ನ್ ಕಡ್ಡಿ, ಯಾಕೋ ನೋಡಿ ಕಡ್ಡಿ ಬಲಿತಾ ಇಲ್ಲ, ಕೆಳಗಡೆ ಎಲ್ಲ ವಾಲ್ತಾ ಇದೆ. ಇದು ಅಷ್ಟೇ, ಇಂಥ ದೊಡ್ಡ ಕಡ್ಡಿನೇ ವಾಲ್ಕೊಂಡಿದೆ, ಅಂದರೆ ಮುರ್ಕೊತಾ ಇದೆ. ಮುರ್ಕೊಂಡಿಲ್ಲ, ಸುಮ್ಮನೆ ಎಕ್ಸ್ಪ್ಯಾಂಡ್ ಆಗಿದೆ. ಈ ಥರ ಆಗಬಾರ್ದು. ಈ ಥರ ಕೆಳಗಡೆ ಹೋದರೆ ವೇಸ್ಟು, ಔಷಧಿ ಬೀಳಲ್ಲ. ಅದನ್ನ ಹೆಂಗಿದ್ರು ತೆಗಿತಾರೆ. ಮೇಲೆ ಕಡೆ ಹೋಗಿರೋ ಅಂಥವು ಮಾತ್ರ ಬಿಟ್ಕೋತಾರೆ ಹೈಟಿಗೆ, ಕೆಳಗಡೆ ಬಗ್ಗಿರೋ ಅಂಥವೆಲ್ಲ ತೆಗೆದುಬಿಡ್ತಾರೆ. ಹೂವು ನೋಡಬೇಕಿತ್ತು, ಹೂವು ಕೀಳಬೇಕಾ ಬೇಡವಾ ಅಂತ. ಹೂವು ನನಗೆ ಗೊತ್ತಿದ್ದಂಗೆ 2 days ಒಂದ್ಸಲ ಕೀಳ್ತಿರೋದು. ಸೊ ನಾಳೆ ಕೀಳಬೇಕಾಗತ್ತೆ ಬೆಳಗ್ಗೆ. ಮೊನ್ನೆ ಬೆಳಗ್ಗೆ ಕಿತ್ತಿದ್ವಿ, ಮೊನ್ನೆ ಬೆಳಗ್ಗೆ ಲೇಟಾಗೋಯ್ತು. ಅದಕ್ಕೂ ಹೂವು ಜಾಸ್ತಿ ಇದೆ ಸ್ವಲ್ಪ. ನೋಡಿ ಬಾಟಮ್ ಶೂಟ್ಸ್ ಎಲ್ಲ ತೆಗಿಬೇಕು, ಜಾಸ್ತಿ ಬಂದುಬಿಟ್ಟಿದೆ ಬಾಟಮ್ ಶೂಟ್ಸು. ನೋಡಿ ಇದು ಜಾಸ್ತಿ ಆಗಿದೆ, ಫಸ್ಟ್ ಅದನ್ನು ತೆಗಿಬೇಕು. ನೋಡಿ ಈ ಥರ ಬಲ್ತ್ಕೊಂಬಿಟ್ಟಿದ್ದೀರ ಚೆನ್ನಾಗಿರ್ತಿತ್ತು. ನೋಡಿ ಹೆಂಗಿದೆ ಇದು, ಸೂಪರ್ ಆಗಿದೆ. ನೋಡಿ ಇದು ಇನ್ನೂ ಗ್ರೋತ್ ಇದೆ ಗಿಡದಲ್ಲಿ. ಈ ಥರ ಗ್ರೋತ್ ಈಗ ಇದು ಸ್ಟಾಪ್ ಆಗಬೇಕು ಆದಷ್ಟು ಬೇಗ. ನೋಡಿ ಇದರಲ್ಲೂ ಇದೆ ಗ್ರೋತು, ಇದರಲ್ಲೂ ಸ್ವಲ್ಪ ಇದೆ. ಇದನ್ನು ಎಲ್ಲೋ ಕೊನೆ ಹೊಡೆದಿಲ್ಲ ಅನಿಸುತ್ತೆ, ಆಲ್ಟ್ ಮಾಡಿಲ್ಲ ಅನಿಸುತ್ತೆ, ಅದಕ್ಕೆ ನೋಡಿ ಈಗ ಸ್ವಲ್ಪ ಸ್ಟಾಪ್ ಆಗುತ್ತೆ. ಬಾಟಮ್ ಶೂಟ್ಸ್ ತೆಗಿಬೇಕು ಫಸ್ಟ್. ಇವತ್ತು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಬಾಟಮ್ ಶೂಟ್ಸ್ ತೆಗಿಯೋಕ್ಕೆ. ಲಾಸ್ಟ್ ಗಿಡಗಳಂತೂ ಹೆವಿ ಗ್ರೋತ್ ಇದೆ. ಅದು ನೋಡಿ ಅವು 2 ಗಿಡ ಇಲ್ಲ. ಸೊ ಈ ಗಿಡ ಇದೆ, ಈ ಗಿಡನೂ ಇದೆ, ಆ ಗಿಡನೂ ಇದೆ, ಎಲ್ಲ ಗಿಡಗಳು ಇದೆ ಆಲ್ಮೋಸ್ಟು. ಹೂವು ಇವತ್ತು ಕಿತ್ತಿದ್ರೆ ಒಳ್ಳೇದಾಗ್ತಿತ್ತು. ಹೂವು ಇದೆ ಜಾಸ್ತಿನೇ. ಸಂಜೆ ಕಿತ್ಕೊತೀವಿ ಒಂದಷ್ಟು, ಸಂಜೆ ಕಿತ್ಕೊಂಡು ಮಾರ್ನಿಂಗ್ ಒಂದಷ್ಟು ಕಿತ್ಕೊಂಡು ಹೋಗ್ತೀವಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಕೀಳ್ಬೇಕಿತ್ತು ಇವತ್ತು ಹೂವು, ಮಿಸ್ ಮಾಡಿದ್ವಿ. ನೀರು ಬೇರೆ ಬಿಡೋಕ್ಕೆ ನೀರಿಲ್ಲ. ಆ ತೋಟಕ್ಕೆ ಓಡಿಸ್ಕೊಂಡಿರ್ತೀವಿ, ಇದ್ದೋಗಿರ್ತೀವಿ, ಮರ್ತ್ಬಿಟ್ಟಿದ್ದೀನಿ ಇದಕ್ಕೆ ನೀರು ಬಿಡೋದು. ನೋಡಿ ಯಾವುದೋ ಬೇರೆ ವೆರೈಟಿ ಹೂವು. ಇದು ಹಂಗೆ ಸ್ವಲ್ಪ ಯಾವಾಗೋ ಬೇಕಾದಾಗ ಬಿಡುತ್ತೆ, ಮತ್ತು ಆಮೇಲೆ ನಿಂತೋಗುತ್ತೆ, ಮತ್ತು ಬರೋದೇ ಇಲ್ಲ. 1-2 ತಿಂಗಳು 3 ತಿಂಗಳು ಬರೋಲ್ಲ, ಮತ್ತೆ ಬರುತ್ತೆ. ನೋಡಿ ಏನು ಸಖತ್ತಾಗಿದೆ ಕಲರ್, ಇದು ಚೆನ್ನಾಗಿದೆ ಕಲರು. ನೋಡಿ
ಗ್ರೋತ್ ಎಲ್ಲ ಚೆನ್ನಾಗಿದೆ. ಮೊಗ್ಗು ಮತ್ತು ಮೊಗ್ಗು ದಪ್ಪ ಬರ್ತಾಯಿದೆ, ಎಲ್ಲ ಚೆನ್ನಾಗಿದೆ. ಇದು ಒಂಥರ ಗಿಡ, ಇದು ಬೇರೆ ಗಿಡ ಮಿಕ್ಸ್. ಇದು ಅದು ಬೇರೆ ಕಲರು, ಇದು ಸ್ವಲ್ಪ ಇದು ಲೈಟ್ ಕಲರು, ಅದು ಡಾರ್ಕ್ ಕಲರ್ ಇದೆ. ಸೊ ಇವತ್ತು ಕೀಳಲೇಬೇಕಾಗಿತ್ತು, ಬೆಳಗ್ಗೆನೇ. ಸಂಜೆ ಕಿತ್ಕೊತೀವಿ, ಇನ್ನೇನು ಮಾಡೋಕ್ಕಾಗಲ್ಲ. ಜಾಸ್ತಿ ಹರಡ್ಬಿಟ್ರೂ ತಗೊಳ್ಳಲ್ಲ, ರೇಟ್ ಕಡಿಮೆ ಹಾಕ್ತಾರೆ. ಅದಕ್ಕೆ ಬೆಸ್ಟು ಸಂಜೆ ಕಿತ್ಕೊಂಡ್ಬಿಡ್ತೀವಿ. ಏನು ನೀರು ಹಾಕಿದ್ರೆ ಇರುತ್ತೆ. 3 ಡೇಸ್ ಆದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಇದು ಹೂವು, ನೀರು ಹಾಕ್ತಿದ್ರೆ. ಸೊ ಇವತ್ತು ಸಂಜೆ ಕಿತ್ತು ನಾಳೆ ಬೆಳಗ್ಗೆ ಮಾರ್ನಿಂಗ್ ಹಾಕ್ತೀವಿ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗೋದು ಅಷ್ಟೇ. ಒಂದು 2 ಲೈನ್ 3 ಲೈನ್ ಬಿಟ್ಬಿಟ್ಟು ಎಲ್ಲ ಕಿತ್ಕೊತೀವಿ, ಆಮೇಲೆ ಹೋಗ್ತೀವಿ ಮಾರ್ಕೆಟಿಗೆ. ನೀರು ಸಾಲದು ನೋಡಿ, ಇದೆಲ್ಲ ಹೆಂಗಾಗೋಗಿದೆ. ತೇವ ಸಾಲದು, ತೇವ ಬೇಕು ಮೇಯ್ನು. ಆಚೆ ಕಡೆ ಬೇರೆ ಓಡಿದೆ ಒಂದಷ್ಟು. ಇದರಲ್ಲಿ ಕಳೆ ಇಲ್ಲ, ಪರವಾಗಿಲ್ಲ, ಕಳೆ ಕಡಿಮೆನೇ ಇರೋದು. ಹೊಸ ಚಿಗುರು ಬರ್ತಾ ಇದೆ ನೋಡಿ, ಇನ್ನೂ ಹೊಸ ಚಿಗುರು ಬರ್ತಾನೆ ಇದೆ ನೋಡಿ. ಎಷ್ಟು ಹೂವು ಇದೆ ಇದರಲ್ಲಿ. ಈ ಗಿಡದಲ್ಲಿ, ಈ ವೆರೈಟಿಯಲ್ಲಿ ಮಾತ್ರ ಸಖತ್ ಹೂವು ಬಿಡುತ್ತೆ. ಲೈಟ್ ಕಲರ್ ಹೂವು, ಡಾರ್ಕ್ ಕಲರ್ ಹೂವು ಅಷ್ಟು ಬಿಡಲ್ಲ ನೋಡಿ. ಇದು ಅಷ್ಟೇ, ಇದು ಆರೆಂಜ್ ಅಂತ. ಇದು ಮತ್ತು ಮ್ಯಾಂಗೋ ಎಲ್ಲೋ ಒಂದು 10 ರುಪೀಸ್ 20 ರುಪೀಸ್ ಡಿಫ್ರೆನ್ಸ್ ಅಷ್ಟೇ ರೇಟೆಲ್ಲ. ಅದು ಇದು ಎರಡು ಒಂಥರ ಸೇಮ್ ಇದ್ದಂಗೆ. ಅದು ಅಷ್ಟೇ, ಹೂವು ಕಡಿಮೆನೇ ಕೊಯ್ಯೋದು, ಇದು ಕಡಿಮೆನೇ ಹೂವು ಕೊಯ್ಯೋದು. ನೋಡಿ ನಮ್ಮ ಚಿಕ್ಕಪ್ಪ ಅವ್ರದ್ರಲ್ಲಿ ಆಲ್ರೆಡಿ ಡ್ರೈ ಸ್ಟಾರ್ಟ್ ಆಗಿದೆ ನೋಡಿ. ಎಲೆ ಎಲ್ಲ ಉದುರೋಗ್ತಾಯಿದೆ, ಕಾಣಿಸ್ತಿದೆಯಾ? ಎಲ್ಲೋ ಹೋಗೈತೆ, ಎಲ್ಲೋ ಆಗಿದೆ. ಇದು ಅಷ್ಟೇ, ಇದು ನೋಡಿ ಫುಲ್ಲು ಡ್ರೈ ಆಗ್ತಿದೆ. ಈ ಥರ ಡ್ರೈ ಆಗೋಗಬೇಕು ಕ್ಲೀನಾಗಿ. ಈ ಥರ ಎಷ್ಟು ಡ್ರೈ ಆದರೆ ಅಷ್ಟು ಒಳ್ಳೆಯದು. ಈ ಥರ ಏನಾದರೂ ಡ್ರೈ ಆದರೆ ಫುಲ್ ಫೀಮೇಲ್ ಫ್ಲವರ್ಸೇ ಜಾಸ್ತಿ ಬರೋದು. ನಮ್ಮದು ನೋಡಿ ಇನ್ನೂ ಆಗ್ತಿಲ್ಲ, ಎಲ್ಲೋ ಒಂದೊಂದು ಗಿಡ ಇನ್ನೂ ಈಗ ಸ್ಟಾರ್ಟ್ ಆಗಿದೆ ನೋಡಿ. ನಮ್ಮದೆಲ್ಲ ಇವಾಗ ಒಂದೊಂದು ಸ್ಟಾರ್ಟ್ ಆಗಿದೆ, ಆಗುತ್ತೆ. ಇನ್ನೂ 1 ಮಂತ್ ಇದೆಯಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇವೆಲ್ಲ ಹೊಸ ಚಿಗುರು ಬಂದಿರೋದೆಲ್ಲ ನೋಡಿ, ಎಲ್ಲ ಇಮ್ಮಿರ್ಕೊಂಬಿಟ್ಟಿದೆ ಅದಷ್ಟು ಕದೆ. ಈ ಮಂಜು ಬೀಳ್ತಾ ಇದೆಯಲ್ಲ, ಸೊ ಆ ಮಂಜೇ ಸಾಕಂತೆ, ಅದಕ್ಕೆ ನೀರು ಥರ ತೊಗೊಂಡ್ಬಿಡುತ್ತಂತೆ ದಾಳಂಬ್ರಿ. ಸೊ ಇವತ್ತು ಹೂವು ಕೀಳಬೇಕಾಗಿತ್ತು, ಮಿಸ್ ಮಾಡಿದ್ವಿ. ನಾಳೆ ಸಂಜೆ ಅಂತೂ 100% ಕೀಳಲೇಬೇಕು. ನಾ ತೋಟಕ್ಕೆ ಹೋಗ್ಬೇಕು, ಹೋಗಿಲ್ಲ ಇನ್ನೂ. ಅಲ್ಲಿ ಹೋಗಿ ಸಿಗ್ತೀನಿ ಮತ್ತೆ.